ಹಾಯ್ ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 30ನೇ ಅಡುಗೆ, ಅಂದರೆ ಈ ಚಾಲೆಂಜಿನ ಇವತ್ತಿನ ಕೊನೆಯ ಅಡುಗೆ ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಅದು ಯಾವುದಪ್ಪ ಅಂದರೆ ಇವತ್ತೊಂದು ಡಿಶ್ ಸ್ಪೆಷಲ್ ಆಗಿದೆ. ಇವತ್ತು ಒಂದೇ ಶೋ ಅಲ್ಲಿ ನಾವು ನಿಮಗೆ 3 ರೆಸಿಪಿಯನ್ನು ತೋರಿಸ್ತೀವಿ. ಆ ರೆಸಿಪಿ ಹೆಸರೇನೆಂದರೆ ಕಾಬೂಲ್ ಚನಾ ಅಂಥೇಳಿ. ಅದಕ್ಕೆ ವೈಟ್ ಚನೆ ಕೂಡ ಅಂತಾರೆ. ದಪ್ಪ ಇರುತ್ತೆ ಚನೆ, ಅದು ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತೀವಿ. ಅಂದರೆ ಚೆನ್ನಾಗಿ ತಿಂದರೆ ಅಷ್ಟೇ ಸಾಲದು. ಭಟೂರೆ ಕೂಡ ಇವತ್ತು ನಾನು ನಿಮಗೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಜೊತೆಗೆ ಪೂಡಿ ಮತ್ತು ಕಾಬೂಲ್ ಚನೆ ಜೊತೆಗೆ ರೈತ ಅನ್ನೋದೊಂದು ಐಟಮ್ ಇರುತ್ತೆ, ಆ ಐಟಮ್ ಕೂಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀವಿ. ಬನ್ನಿ ತಡ ಮಾಡದೆ ಇವತ್ತು 3 in 1 ರೆಸಿಪಿ ಕಾಬೂಲ್ ಚನಾ ಹೇಗೆ ಮಾಡೋದು ಅಂತೇಳಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಅರ್ಧ kg ಕಾಬೂಲ್ ಚನಾ ತೊಗೊಂಡಿದ್ದೀನಿ. ಇದು ರಾತ್ರಿ ನಾನು 8 ತಾಸು ನೆನೆಸಿಟ್ಟಿದ್ದೀನಿ. ನೆನೆಸಾದ್ಮೇಲೆ ಇಷ್ಟು ದಪ್ಪ ಆಗುತ್ತಿದ್ದು ಕಾಬೂಲ್ ಚನಾ. ಮೊದಲೇ ಚಿಕ್ಕದಿರುತ್ತೆ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಒಳಗಡೆ ಇದನ್ನು ಹಾಕಿ ಇದ್ರ ಜೊತೆಗೆ ಇದರಲ್ಲಿ ನಾನು 2 ಮಸಾಲೆ ಎಲೆ, 2 ಲವಂಗ, ಸ್ವಲ್ಪ ಜೀರಿಗೆ, ಆಮೇಲೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಟೀ ಪುಡಿ ನೀರು, ಅಂದರೆ ಚಾಯ್ ಪುಡಿ ನೀರಿದು. ಅದನ್ನು ಕೂಡ ಸೋಸ್ಕೊಂಡು ನಾನು ಮಾಡಿದ್ದೀನಿ. ಈ ಒಂದು ಚೆನ್ನೈದಲ್ಲಿ ಈ ಒಂದು ಕಾಬೂಲ್ ಚನಾ ಡಿಶಲ್ಲಿ ಇದು ಮೇನ್ ಇಂಗ್ರೀಡಿಯೆಂಟು, ಇದು ಹಾಕಲೇಬೇಕು ನೀವು. ನಂತರ ಆಲೂಗಡ್ಡೆ ಕೂಡ 4 ಹಾಕ್ಕೊಂಡಿದ್ದೀನಿ. ಇದರಿಂದ ರುಚಿ ಏನಿದೆಯಲ್ಲ ಸ್ವಲ್ಪ ರಿಚ್ ಇರುತ್ತೆ. ಈಗ ಕುಕ್ಕರ್ನ ಮುಚ್ಚಿ 4ರಿಂದ 5 ಸಿಟಿ ಬರೋ ಮಟ್ಟ ಕಾಯ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀನಿ, ಭಟೂರೆ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಅರ್ಧ kg ಮೈದಾ ತೊಗೊಂಡಿದ್ದೀನಿ. ಮೈದಾ ತೊಗೊಂಡು ಒಂದು ಪುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದರಲ್ಲಿ ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು ಮತ್ತು ಮೊಸರು, ಅರ್ಧ ಕೋಲಿ ಮತ್ತು ಸ್ವಲ್ಪ ಆಜವಾಯಿನು ಹಾಕ್ಕೊಂಡು ಇದು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕಿದು. ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ, ನಾವೇನು ಚಪಾತಿ ಹಿಟ್ಟೇನು ಡೌ ರೆಡಿ ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ಮಾಡಬೇಕು. ಅಷ್ಟೇ ಗಟ್ಟಿಯಾಗಿರಬೇಕು. ನಂತರ ಏನು ಮಾಡಿದ್ದೀನಿ, ಅರ್ಧ ಕಪ್ ನಾನು ಸೂಜಿ ಕೂಡ ಹಾಕ್ಕೊತಿದ್ದೀನಿ. ಇದರಿಂದ ಏನಾಗುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ ಪುಡಿಯಲ್ಲಿ. ಮತ್ತು ಸ್ವಲ್ಪ ಬೇಕಿಂಗ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಚಮಚ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅರ್ಧ kg ಮೈದಾ ಹಿಟ್ಟಿಗೆ ನೀವು 250 ml ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ನೀವು ಡೌ ರೆಡಿ ಮಾಡಬೇಕು. ನೋಡಿ, ಈಗ ನಮ್ಮ ಭಟೂರೆ ಡೌ ಏನಿದೆಯಲ್ಲ ರೆಡಿಯಾಗಿದೆ. ಈಗ ನಾವು ಭಟೂರೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಬಾಣಲೆ ತೊಗೊಳ್ಳೋಣ. ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ನಾವು ಭಟೂರೆ ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಅದು ಹೇಗಂತ ನೋಡ್ಕೊಳ್ಳಿ. ಹೀಗೆ ನೀವು ಉಂಡೆ ಮಾಡ್ಕೋಬೇಕು. ಚಪಾತಿ ಹಿಟ್ಟು ಉಂಡೆ ಹೆಂಗೆ ಮಾಡ್ತೀವಲ್ಲ ಹಾಗೆ ಮಾಡಿಕೊಂಡು ರೌಂಡಾಗಿ ಇದೇ ಥರ ನೀವು ಉಂಡೆ ಮಾಡ್ತಾ ಕ್ಲೀನಾಗಿ ನೋಡ್ಕೊಳ್ಳಿ. ಹೀಗೆ ಉಂಡೆ ಮಾಡ್ಬೇಕು. ನೀವು ಉಂಡೆ ಮಾಡ್ಕೊಂಡು ಇಟ್ಕೊಂಬಿಡಿ ಕ್ಲೀನಾಗಿ. ಈಗ ಒಂದು ಬೇಲನ್ನ ತಗೊಂಡು ಚಪಾತಿ ಹಿಟ್ಟು ಬೇಳೆ ಇರುತ್ತಲ್ಲ ಅದರಿಂದ ನೀವು ಚಪಾತಿ ಪುಡಿ ಚಿಕ್ಕ ಸೈಜಲ್ಲಿ ಈ ಥರ ಉತ್ಕೊಂಬಿಡಿ. ಉತ್ಕೊಂಡು ಎಣ್ಣೆ ಕಾದ ನಂತರ ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ, ಮತ್ತು ಅದು ನೀವು ಪಲ್ಟಾಯಿಸಿದ್ಮೇಲೆ ಮತ್ತೆ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ಆಗುತ್ತೆ, ಉಬ್ಬುತ್ತೆ. ನೋಡಿ, ಉಬ್ತಿದೆಯಲ್ಲ. ಇಷ್ಟೇ, ನಮ್ಮ ಭಟೂರೆ ಈಗ ರೆಡಿಯಾಗಿದೆ. ಇದೇ ಥರ ಉಳಿದಿದ್ದ ಹಿಟ್ಟೇನಿದೆಯಲ್ಲ ಅದ್ರ ಉಂಡೆ ಮಾಡ್ಕೊಂಡು ನೀವು ಭಟೂರೆ ಏನಿದೆಯಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ. ಈಗ ನೋಡಿ, ನಮ್ಮ ಕುಕ್ಕರ್ ಸಿಟಿ ಬಂದಿದ್ದಾತು. ನೋಡಿ, 4ರಿಂದ 5 ಸೀಟಿ ಬರಬೇಕು. ಈಗ ನೋಡೋಣ ಕಾಬೂಲ್ ಚನಾ ಬೆಂದಿದೆಲ್ಲ ಅಂಥೇಳಿ. ನೋಡಿ, ಕಾಬೂಲ್ ಚನಾ ಕ್ಲೀನಾಗಿ ಬೆಂದಿದೆ. ಈಗ ಕಾಬೂಲ್ ಚನಾ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ನೋಡ್ಕೊಂಡ್ರೆ ಒಂದು ಮಿಕ್ಸರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ ತೊಗೊಂಡು ಅದರಲ್ಲಿ ಒಂದು 3 ಈರುಳ್ಳಿ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು ಇದು ಈರುಳ್ಳಿನ. ನೋಡಿ, ನಮ್ಮ ಈರುಳ್ಳಿ ಈಗ ಪೇಸ್ಟ್ ಆಗಿದ್ದಾತು. ಅದ್ರ ಜೊತೆಗೆ
ಈರುಳ್ಳಿ ಪೇಸ್ಟನ್ನು ಒಂದು ಬೌಲಲ್ಲಿ ತೊಗೊಂಡು ಮತ್ತು ಅದೇ ಜಾರಲ್ಲಿ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊತಿದ್ದೀನಿ ನೋಡಿ ಈಗ ಅದನ್ನು ಕೂಡ ಪೇಸ್ಟ್ ಆಗಿತ್ತಾತು. ಈಗ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಾಕೊಂಡ ನಂತರ ಎಣ್ಣೆ ಕಾದಾದ್ಮೇಲೆ ಅದರಲ್ಲಿ ಮಸಾಲೆ ಎಲೆ, ಜೀರಿಗೆ, ಲವಂಗ, ಚಕ್ಕೆ, ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ನೋಡಿ. ಫ್ರೈ ಆದ ನಂತರ ನಾವೇನು ಈರುಳ್ಳಿ ಪೇಸ್ಟ್ ರೆಡಿ ಮಾಡೋದಲ್ಲ ಮಿಕ್ಸರಲ್ಲಿ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊತಿದ್ದೀನಿ. ಈರುಳ್ಳಿ ನಾವು ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ನಂತರ 2 ಚಮಚ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹುರಿಬೇಕು. ಹುರಿದಾದ ನಂತರ ನಾವೇನು ಟೊಮ್ಯಾಟೊ ಗ್ರೈಂಡ್ ಮಾಡ್ಕೊಂಡವಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಟೊಮ್ಯಾಟೊ ಮತ್ತು ರಾ ಮಸಾಲ, ಈರುಳ್ಳಿ, ಶುಂಠಿ ಪೇಸ್ಟ್ ಜೊತೆಗೆ ಇದನ್ನು ಕೂಡ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಹುರಿದಾದ ನಂತರ ಇದರಲ್ಲಿ ಅರ್ಧ ಚಮಚ ಶುಂಠಿ ಪೌಡ್ರು, ಅರ್ಧ ಚಮಚ ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ 2 ಚಮಚ ಹಾಕ್ಕೋಬೇಕು. ಜಾಸ್ತಿ ಖಾರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅಂದರೆ 1 ಚಮಚ ಹಾಕ್ಕೊಳ್ಳಿ. ಮತ್ತು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಬೌಲು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಸಾಲನ್ನ ಮಿಕ್ಸ್ ಮಾಡ್ಕೊಂಬಿಡಿ. ನಂತರ ನಾವೇನು ಬಾಯ್ಲ್ ಮಾಡಿದ್ವಲ್ಲ ಕಾಬೂಲ್ ಚನಾನ ಇದ್ರಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಕ್ಲೀನಾಗಿ ಒಂದು 15ರಿಂದ 20 ನಿಮಿಷ ಬಾಯ್ಲ್ ಆಗಿಬಿಡೋಣ. ಯಾಕಂದ್ರೆ ನಾವು ಮಾಡಿರೋಂತಹ ಮಸಾಲೆ ಜೊತೆಗೆ ಆ ಕಾಬೂಲ್ ಚನ ಒಳಗಡೆ ಮಸಾಲ ಹೋಗೋವರೆಗೂ ನಾವು ಬಾಯ್ಲ್ ಮಾಡಬೇಕು. ಅದು 10ರಿಂದ 15 ನಿಮಿಷ ಆಗುತ್ತೆ. ಅದು ಬಾಯ್ಲ್ ಆಗೋವರೆಗೂ ನಾನು ಮಾಡೋಣ ಬೂಂದಿ ರೈತ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಮಾಡಿದ್ದೀನಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಮೊಸರು ತೊಗೊಂಡು ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ನಾವೇನು ಬೀಟರ್ ಇರುತ್ತೆ ಮನೆಯಲ್ಲಿ, ಅದರಿಂದ ನಾವು ಇದನ್ನು ಬೀಟ್ ಮಾಡಬೇಕು ಮೊಸರನ್ನು. ನಂತರ ಅದರಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡಿ. ಯಾಕಂದರೆ ಬೂಂದಿ ರೈತದಲ್ಲಿ ಖಾರ ಇದ್ದರೆ ರುಚಿ ಜಾಸ್ತಿ ಬರುತ್ತೆ. ಅದಾದ ನಂತರ ಅದರಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಪೌಡರು, ಅರ್ಧ ಚಮಚ ಜೀರಿಗೆ ಪೌಡ್ರು, ಜೀರಿಗೆನ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಕ್ಲೀನಾಗಿ ಆ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನಾನು ಬೂಂದಿನ ಬಿಸಿನೀರಲ್ಲಿ ಹಾಕ್ತಿದ್ದೀನಿ. ಯಾಕಪ್ಪ ಅಂದರೆ ಬಿಸಿನೀರು ಹಾಕಿದಾಗ ಏನಾಗುತ್ತೆ ಅದು ಮೆತ್ತಾಗುತ್ತೆ, ತಿನ್ನೋಕೆ ಕೂಡ ಮಜಾ ಇರುತ್ತೆ. ಈಗ ಅದನ್ನು ಮತ್ತೆ ಒಂದು ಬೌಲಲ್ಲಿ ತಗೊತಿದ್ದೀನಿ ಬೂಂದಿನ. ಈಗ ಅದನ್ನು ನಾನು ಮಿಕ್ಸ್ ಮಾಡಿರೋಂಥ ಮೊಸರಲ್ಲಿ ಹಾಕ್ಕೊತಿದ್ದೀನಿ. ಈಗ ನಮ್ಮ ಬೂಂದಿ ರೈತ ರೆಡಿಯಾಗಿದೆ. ಈಗ ನಮ್ಮ ಕಾಬೂಲ್ ಚನ ಬಾಯ್ಲ್ ಆಗಿದೆಯಲ್ಲ ಅಂತ ನೋಡೋಣ. ಅದನ್ನು ಕೂಡ ಚೆಕ್ ಮಾಡೋಣ. ಈಗ ನೋಡಿ ಬಾಯ್ಲ್ ಆಗ್ತಿದೆ. ಎಣ್ಣೆ ಕೂಡ ನೋಡಿ ಬಾರ್ಡ್ರಲ್ಲಿ ಬಿಟ್ಟಿದೆ. ಅರ್ಥ ಏನು, ನಮ್ಮ ಕಾಬೂಲ್ ಚನ ಮಸಾಲ ಕೂಡ ರೆಡಿಯಾಗಿದೆ. ಈಗ ನಾವು ಪ್ಲೇಟಿಂಗ್ ಮಾಡೋ ಸಮಯ. ನಮ್ಮ ಇವತ್ತು 3 in 1 ರೆಸಿಪಿ ರೆಡಿ ಆಗಿದ್ದಾತು. ಇವತ್ತಿನ 30 ದಿನ ಚಾಲೆಂಜಿನ ಇದು ಕೊನೆಯ ಅಡುಗೆ. ಇದರಲ್ಲಿ ನಾವು 3 ರೆಸಿಪಿಯನ್ನು ನಿಮ್ಮ ಮಾಡಿ ತೋರಿಸಿದ್ವಿ. ಒಂದು ಕಾಬೂಲ್ ಚನ ಹೇಗೆ ಮಾಡೋಣ ಅಂತೇಳಿ ಒಂದು, ಇನ್ನೊಂದು ಬೂಂದಿ ರೈತ ಹೇಗೆ ಮಾಡ್ತಾರೆ ಅಂತ ಅದನ್ನು ಕೂಡ ಹೇಳ್ಕೊಟ್ವಿ. ಮೂರನೇದು ಬಟೂರ ಹೇಗೆ ಮಾಡೋದನ್ನು ಅದನ್ನು ಕೂಡ ಹೇಳ್ಕೊಟ್ವಿ. ವೀಕ್ಷಕರೇ, ಒಂದು ಮಾತ್ರ ಇದರಲ್ಲಿ ಡಿಫ್ರೆನ್ಸು. ಏನು ಡಿಫ್ರೆನ್ಸ್ ಅಂದರೆ, ನಾವು ಮೈದಾ ಏನು ಡೌ ಮಾಡಿ ರೆಡಿ ಮಾಡಿದ್ವಲ್ಲ ಅದರಲ್ಲಿ ಮೊಸರೆಂಡ್ರ ಹಾಕಿದರೆ ಅದು ಬಟೂರ ಆಗುತ್ತೆ. ಮೊಸರೆಂಡ್ರ ಹಾಕಲಿಲ್ಲ ಅಂದರೆ ಅದು ನಾವು ಪೂಡಿಯಾಗಿ ತಿನ್ಬೋದು. ಈಗ ಟೇಸ್ಟ್ ಮಾಡೋ ಸಮಯ. ಬಟೂರ ಬಿಸಿಯಾಗಿದೆ. ಈಗ ಟೇಸ್ಟ್ ಮಾಡ್ಬಿಡ್ತೀನಿ ಹೇಗಿದೆ ಅಂಥೇಳಿ. ಆಹಾ, ಚೆನ್ನಾಗಿದೆ ಅಲ್ಲ. ಅದು ಕ್ಲೀನಾಗಿ ಬಾಯ್ಲ್ ಆಗಿದೆ. ಮತ್ತು ನಾವೆಲ್ಲ ಮಸಾಲ ಹಾಕಿದ್ವಲ್ಲ ರಾ ಮಸಾಲಾಸು, ಅದು ಸ್ಪೈಸಸ್ ಕೂಡ ಎಲ್ಲ ಮೆದುಳಿಗೆ ಗೊತ್ತಾಗ್ತಿದೆ. ನಾಲ್ಕು ಕೂಡ ರುಚಿ ತಿಳಿದಿದೆ. ಮತ್ತು ರೈತ ಕೂಡ ಚೆಕ್ ಮಾಡ್ತೀನಿ ಹೇಗೆ ಅಂತೇಳಿ. ಸೂಪರ್. ಬೂಂದಿನಿದೆಯಲ್ಲ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ಬೇಕಾದರೆ ತಂದು ಮಾಡ್ಬೋದು. ಅಥವಾ ಈ ಬೂಂದಿ ಹೇಗೆ ಮಾಡ್ತಾರೆ ಅಂಥೇಳಿ ನಾನು ನಿಮಗೆ ಬರುವಂಥ ಎಪಿಸೋಡ್ ಕೂಡ ತೋರಿಸ್ತೀನಿ. ವೀಕ್ಷಕರೇ, ನಮ್ಮ ಈ 30 ದಿನ ಚಾಲೆಂಜಿಗೆ ನೀವು ನಮ್ಮ ಜೊತೆಗಿದ್ರಿ, ನಮ್ಮ ಅಡುಗೆಯನ್ನು ನೀವು ಪ್ರೋತ್ಸಾಹಿಸಿದ್ರಿ,
ಕಮೆಂಟ್ಸ್ ಕೂಡ ಭಾಳ ಬಂದವು. ಆ ಡಿಶ್ ತೋರಿಸಿ, ಈ ಡಿಶ್ ತೋರಿಸಿ, ಎಷ್ಟು ಸಾಧ್ಯತೆ ಇಲ್ಲ ಅಷ್ಟು ನಾವು ತೋರಿಸಿದ್ದೀವಿ. ಯಾರ್ದು ಡಿಶ್ ರೆಸಿಪಿನ ನಾವು ತೋರಿಸಿಲ್ವೋ ಬೇಜಾರಾಗೋದು ಬೇಡ, ಮತ್ತೆ ನಾವು ಬರೋ ಸಂಚಿಕೆಯಲ್ಲಿ ಆ ರೆಸಿಪಿ ಕೂಡ ನಾವು ತೋರಿಸ್ತೀವಿ ಅಂತ ಹೇಳ್ತಾ, ಮತ್ತೆ ನಾವು ಒಂದು ಹೊಸ ಕಾರ್ಯಕ್ರಮ ಜೊತೆಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಒಂದೇ ಮಾತು, ನೀವು ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಮತ್ತು ಈ ಅಡುಗೆಯನ್ನು ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಲೇಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.